ಇನ್ಫೋಸಿಸ್ ಕಂಪನಿ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಹೆಸರು ಮಾಡಿರೋ ದಿಗ್ಗಜ ಸಂಸ್ಥೆ. ಆದರೆ ಇದೇ ಕಂಪನಿಯಲ್ಲಿ ಒಬ್ಬ ಕ್ರಿಮಿ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾನೆ. ಮಹಿಳಾ ಉದ್ಯೋಗಿಗಳ ರಹಸ್ಯ ವಿಡಿಯೋ ಚಿತ್ರೀಕರಿಸಿ ವಿಕೃತಿ ಮೆರೆತಿದ್ದವನು ಕಂಬಿ ಹಿಂದೆ ಸೇರಿದ್ದಾನೆ. ಇವನ್ ಮೂತಿನೋ ತೋಳಲ್ಲಿ 3 kg ಮಾಂಸ ಇಲ್ಲ. ಆದ್ರೆ ಇವನ್ ಮಾಡಿರೋ ಮಣ್ಣು ತಿನ್ನೋ ಕೆಲಸ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಮಹಿಳೆ ಅವರು ವಾಶ್ರೂಮ್ಗೆ ಹೋದಾಗ ಪಕ್ಕದ ವಾಶ್ರೂಮ್ದಲ್ಲಿ ಒಬ್ಬ ಮೊಬೈಲ್ನಿಂದ ವಿಡಿಯೋಗ್ರಾಫ್ ಮಾಡ್ತಾ ಇದ್ರು. ಇನ್ಫೋಸಿಸ್ ಪ್ರತಿಷ್ಠಿತ IT ಕಂಪನಿ. ನಗರದ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಕಂಪನಿಯ ಇದೇ ಘಟಕದಲ್ಲಿ ಮಹಾರಾಷ್ಟ್ರದ ಸಾಂಗ್ಲಿ ಮೂಲದ ಈ ಸ್ವಪ್ನಿಲ್ ನಾಗೇಶ್ ಮಲಿ ಕೆಲಸಕ್ಕೆ ಸೇರಿದ್ದ. 3 ತಿಂಗಳಿಂದ ಟೆಕ್ನಿಕಲ್ ಅನಾಲಿಸ್ಟ್ ಆಗಿ ಕೆಲಸ ಮಾಡ್ತಿದ್ದ. ಆದರೆ ಮಾಡೋ ಕೆಲಸವನ್ನು ಮಾಡೋದು ಬಿಟ್ಟು ಮಹಿಳಾ ಉದ್ಯೋಗಿಗಳ ವಿಡಿಯೋ ಮೇಲೆ ಕಣ್ಣು ಹಾಕಿದ್ದ. ಜೂನ್ 30ರಂದು ಬೆಳಗ್ಗೆ ಮಹಿಳಾ ಉದ್ಯೋಗಿ ಶೌಚಾಲಯಕ್ಕೆ ತೆರಳಿದ್ರು. ಕಳ್ಳ ಬೆಕ್ಕಿನಂತೆ ಪಕ್ಕದ ಟಾಯ್ಲೆಟ್ನಲ್ಲಿ ಅವಿತಿದ್ದ ಕಾಮುಕ ನಾಗೇಶ್ ಮಲಿ ಕಮೋಡ್ ಮೇಲೆ ನಿಂತು ವಿಡಿಯೋವನ್ನ ಚಿತ್ರೀಕರಿಸುತ್ತಿದ್ದಂತೆ. ಯಾರೋ ನಿಂತಿದ್ದ ರೀತಿ ಎದುರುಗಡೆ ಡೋರ್ನಲ್ಲಿ ಪ್ರತಿಬಿಂಬ ಕಂಡಿದೆ. ಮಹಿಳಾ ಉದ್ಯೋಗಿ ಚೀರಿಕೊಂಡಿದ್ದಾರೆ. ಕೂಡಲೇ ಕಂಪನಿ ಸಿಬ್ಬಂದಿ ಬಂದು ಕಿರಾತಕನನ್ನ ಹಿಡಿದಿದ್ದಾರೆ. ಕಾಮುಕನ ಕೃತ್ಯ ಮುಚ್ಚಿ ಹಾಕಲು ಯತ್ನಿಸಿದ್ದ ಕಂಪನಿ. ಈ ನಾಗೇಶನ ಮೊಬೈಲ್ನಲ್ಲಿ 30ಕ್ಕೂ ಅಧಿಕ ಮಹಿಳಾ ಉದ್ಯೋಗಿಗಳ ರಹಸ್ಯ ವಿಡಿಯೋ ಪತ್ತೆಯಾಗಿದೆ. ಇಷ್ಟೆಲ್ಲ ದುಷ್ಕೃತ್ಯ ಎಸಗಿದ್ರು ಕಂಪನಿಯವರು ಇವನಿಂದ ಕ್ಷಮೆ ಕೇಳಿಸಿ ಸುಮ್ಮನಾಗಿದ್ರಂತೆ. ಆದರೆ ಮಹಿಳಾ ಉದ್ಯೋಗಿಯ ಪತಿಗೆ ವಿಚಾರ ತಿಳಿದು ಇನ್ಫೋಸಿಸ್ ಕಂಪನಿ ಬಳಿ ಬಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಸಂತ್ರಸ್ತೆಯ ದೂರು ಆಧರಿಸಿ ಆರೋಪಿಯನ್ನು ಬಂಧಿಸಿ ವಿಚಾರಣೆ ನಡೆಸಲಾಗ್ತಿದೆ. ವಾಶ್ರೂಮ್ಗೆ ಹೋದಾಗ ಪಕ್ಕದ ವಾಶ್ರೂಮ್ದಲ್ಲಿ ಒಬ್ಬ ವ್ಯಕ್ತಿ ತನ್ನ ಮೊಬೈಲ್ನಿಂದ ವಿಡಿಯೋಗ್ರಾಫ್ ಮಾಡ್ತಾಯಿದ್ರು ಅಂತ ಕಂಪ್ಲೇಂಟ್. ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸ್ಕೊಂಡು ಈಗಾಗಲೇ ಯಾರದು ರೆಕಾರ್ಡಿಂಗ್ ಮಾಡೋಕ್ಕೆ ಹೋಗಿದ್ರು ಅವ್ರಿಗೆ ನಾವು ಸೆಕ್ಯೂರ್ ಮಾಡಿ ಅರೆಸ್ಟ್ ಪ್ರೊಸೀಜರ್ಸ್ ಮಾಡಿದ್ದೀವಿ. ಮತ್ತು ಅವರು ಯಾವ ಫೋನ್ ಯೂಸ್ ಮಾಡಿದರು ರೆಕಾರ್ಡಿಂಗ್ಗೆ ಅಂದ್ಕೊಂಡು ಆಲ್ರೆಡಿ ಈಗ PF ಹಾಕ್ಕೊಂಡು ಫೊರೆನ್ಸಿಕ್ ಎಕ್ಸಾಮಿನೇಷನ್ಗೆ ಕಳಿಸ್ಕೊಡ್ತಾ ಇದ್ದೀವಿ. ಮಹಿಳೆಯರ ರಹಸ್ಯ ವಿಡಿಯೋ ಚಿತ್ರೀಕರಿಸೋ ಚಟ ಹೊಂದಿದ್ದ ನಾಗೇಶ ಅವುಗಳನ್ನ ನೋಡಿ ವಿಕೃತ ಆನಂದ ಪಡ್ತಿದ್ದ ಅನ್ನೋದು ಬಯಲಾಗಿದೆ. ಈತ ಬೇರೆ ಎಲ್ಲಾದ್ರೂ ಇಂತಹ ಕೃತ್ಯ ಎಸಗಿದ್ದಾನ ಅನ್ನೋದು ತನಿಖೆ ವೇಳೆ ಬಯಲಾಗಬೇಕಿದೆ. ರಾಮು, TV9 ಆನೇಕಲ್.